ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡುವಂತಹ ಗುರಳ್ ಚಟ್ನಿ ಪೌಡ್ರ್ ಮಾಡಿ ತೋರಿಸ್ತೇನೆ. ತುಂಬ ರುಚಿಯಾಗಿರ್ತೈತಿ. ಇದು ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು, ಇದನ್ನು ಕಟಕ್ ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ಕೂಡ ತಿಂದರೂ ಕೂಡ ಇದು ಭಾಳ ಟೇಸ್ಟಿಯಾಗಿರ್ತೈತಿ. ಇದು ನೀವೊಮ್ಮೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದದ ಇದು ಗುರಳ್ ಚಟ್ನಿನ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ. ಅದಕ್ಕಿಂತ ಮುಂಚೆಕ ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ಈಗ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದ ಗುರಳ್ ಚಟ್ನಿ ಪೌಡ್ರ್ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಒಂದು ಬಾಡಿಗೆ ಇಟ್ಟುಕೊಂಡು ಒಂದು ಬಟ್ಲು ಗುರಳ್ ಹಾಕ್ಕೋಬೇಕು. ಗುರಳನ್ನು ಮೊದಲು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನ್ಯಾನ. ಅದನ್ನೀಗ ಒಂದು ಬಟ್ಲು ಗುರಳನ್ನು ಹಾಕ್ಕೊಂಡು ಈ ಗುರಳನ್ನು ನಿಧಾನಕ್ಕೆ ಸಣ್ಣ ಉರಿಯಾಗ ಹುರ್ಕೋಬೇಕು. ಇದು ಸಿಡಿತಿರ್ತೈತಿ. ಇದು ಆದಷ್ಟು ನೋಡಿಕೊಂಡು ನಾವು ಹುರ್ಕೋಬೇಕು. ಬಿಡ್ಲಾರ್ದಂಗೆ ಇದನ್ನು ಹುರ್ಕೋಬೇಕು, ಇಲ್ಲಾಂದ್ರೆ ಹೊತ್ತಿ ಹೋಗ್ಬಿಡ್ತಾವೆ. ಹೊತ್ತಿ ಹೋದ್ರೆ ಚಟ್ನಿ ಪೌಡ್ರು ರುಚಿಯಾಗಿ ಬರೋದಿಲ್ಲ. ಆದಷ್ಟು ಸಣ್ಣ ಉರಿಯಾಗ ಇದನ್ನು ಬಿಡ್ಲಾರ್ದಂಗೆ ನೀಟಾಗಿ ಇದ್ರದ್ದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಈಗ ನಾನು ಚಮಚಕ್ಕೆ ತೋರಿಸಿದ್ದು ನಿಮಗೆ ಅಂಟುಕೊಂಡವು. ಅಂಟುಕೊಂಡವು, ಇನ್ನೂ ಆಗಿಲ್ಲವು. ಈಗ ಅಂಟ್ಕೋಬಾರ್ದವು. ಈಗಿನ ಗುರಳು ಚಮಚಕ್ಕೆ ಅಂಟ್ಕೊಂಡ್ವಲ್ಲ, ಇನ್ನೂ ಆಗಿಲ್ಲ ಅಂತಂದು ನಮ್ಗೆ ಗೊತ್ತಾಕೈತಿ. ಇದು ಆಗೈತಂತಂದು ಮುಂದೆ ನಾನು ಅದನ್ನೂ ತೋರಿಸ್ತೀನಿ. ಯಾವಾಗ ಇದು ಗುರಳನ್ನು ನಾವು ಹುರಿದೈತಂತ ಗೊತ್ತು ಮಾಡ್ಕೋಬೇಕಂದ್ರೆ ತೋರಿಸ್ತೇನೆ. ಈಗ ಸ್ಟಾರ್ಟಿಂಗ್ ತೋರಿಸ್ಕೊಂಡು ಚಮಚಕ್ಕೆ ಅಂಟ್ಕೊಂಡ್ತದು. ಈಗ ತೋರಿಸ್ತೇನೆ ನಾನು. ಈಗ ನೋಡಿರಿ, ಅಂಟ್ಕೋದಿಲ್ಲದು. ಈಗ ಇನ್ನೊಂದು ಸ್ವಲ್ಪ ತಾವಿಟ್ರೆ ಇದು ರೆಡಿ ಆದಂಗೆ. ಇಷ್ಟು ಹದದಾಗ ನಾವು ಹುರ್ಕೋಬೇಕಾಕೈತಿ. ಸ್ಟಾರ್ಟಿಂಗೂ ತೋರಿಸಿದ್ನಿ, ಈಗೂ ತೋರಿಸಿದ್ನಿ ನಾನು. ಈಗ ನೋಡಿರಿ ಹೆಂಗೆ ಜಾರಿ ಬಂದುಬಿಡ್ತಾವು. ಚಮಚಕ್ಕೆ ಹಿಂಗೆ ಎತ್ತಿ ತೋರಿಸಿದ್ರೆ ಜಾರಿ ಬಂದುಬಿಡ್ತಾವು. ಈಗ ಕರೆಕ್ಟಾದ ಹದ ಇದು. ಈ ರೀತಿ ಹುರ್ಕೋಬೇಕು ನಾವು. ಸ್ಟಾರ್ಟಿಂಗ್ ತೋರಿಸೋದಾಗ ಚಮಚಕ್ಕೆ ಅಂಟ್ಕೊಂಡವು, ಈಗ ತೋರಿಸಿದಾಗ ಚಮಚಕ್ಕೆ ಅಂಟ್ಕೊಳ್ಳಿಲ್ಲ, ಜಾರಿ ಬಂದುಬಿಡ್ತಾವೆ ಈ ರೀತಿ. ಈಗ ಕರೆಕ್ಟಾದ ಹದ. ಈಗ ತಕ್ಕೊಂಡ್ಬಿಡೋಣ ನಾವು. ತಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಈಗ ಮಿಕ್ಸಿ ಜಾರಿಗೆ ಒಂದು ಚಮಚ ಜೀರಿಗೆ ಹಾಕ್ಕೊಂಬಿಡೋಣ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ಸುಲ್ಕೊಂಡಿದ್ನಿ, ಅದನ್ನು ಹಾಕ್ಕೊಂಡು ನಾನು ಈಗ ಹುರಿದಂತಹ ಗುರಳನ್ನು ಹಾಕ್ಕೊತೀನಿ ಒಂದು ಬಟ್ಲು ನಾನು. ಈಗ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ನಾನು. ಒಂದು 2 ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೋಬೇಕು ನಾವು. ಒಂದು 2 ಚಮಚ ಹಾಕ್ಕೊಂಡು ಇದದ್ದು ಮುಚ್ಚಳ ಮುಚ್ಚಿ ಇದನ್ನು ನೀಟಾಗಿ ನಾವು ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಈಗ ಎಲ್ಲವನ್ನು ಹಾಕ್ಕೊಳ್ತೀಗ. ಈಗ ಇದರ ಮುಚ್ಚಳ ಮುಚ್ಚಿ ನೀಟಾಗಿ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಮಾಡಿದ್ದು ಕೂಡ ಆಯ್ತು. ಇವಾಗ ಈ ರೀತಿ ಬಂದೈತಿ. ಆದಷ್ಟು ಸಣ್ಣಗೆ ರುಬ್ಕೋಗಿದ್ದು ಬೇಕಿದ್ನ, ತರಿಯಾಗಿ ಇದನ್ನ ಮಿಕ್ಸಿ ಮಾಡ್ಕೋಬಾರ್ದು. ಈ ರೀತಿ ಸಣ್ಣಗೆ ರುಬ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಂಡು ಕೂಡ ಆಯಿತು. ಪೌಡ್ರ್ ಮಾಡಿದ್ದು ಗುರಳ್ ಚಟ್ನಿ ಪೌಡ್ರ್ ಮಾಡಿದ್ದಾಯಿತು. ಆದಷ್ಟು ಸಣ್ಣಗೆ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಈಗ ಪ್ಲೇಟಿಗೆ ಬೌಲಿಗೆ ಸರ್ವ್ ಮಾಡ್ಕೊಂಬಿಡೋಣ ನಾವು. ಈ ರೀತಿ ಬಂದೈತಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದ ಗುರಳ್ ಚಟ್ನಿ ಪೌಡ್ರು ನಾ ಈಗ ಮಾಡಿ ತೋರಿಸಿದ್ನಿ. ಈಗ ಸರ್ವ್ ಕೂಡ ಮಾಡಾಕೊಂತೀನಿ. ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿರಿ. ಕಟಕ್ ರೊಟ್ಟಿ, ಜೋಳದ ರೊಟ್ಟಿ, ಮೊಸರು ಹಾಕ್ಕೊಂಡು ಒಮ್ಮೆ ತಿಂದು ನೋಡ್ರಿ. ಸೂಪರಾಗಿರ್ತೈತಿ ಇದು ಕಾಂಬಿನೇಷನ್. ಇದು ಈ ಒಂದು ಸಿಂಪಲ್ ಆದ ರೆಸಿಪಿ, ಚಟ್ನಿ ಪೌಡ್ರ್ ರೆಸಿಪಿ ನಿಮ್ಗೆ ಲೈಕ್ ಇದ್ರೆ ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ. ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರುತ್ತೀನಿ. ನಮಸ್ಕಾರ.